ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸ್ವಯಂ ಪ್ರೇರಿತ ಬಂಧನ ಜನಸಾಮಾನ್ಯರು ಎಲ್ಲರೂ ಆಚರಿಸುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಹಾಗೂ ತಾಲೂಕು ರಾಜ್ಯ ಅಭಿಮಾನಿಗಳ ಸಂಘದಿಂದ ನಾವು ಸಂಪೂರ್ಣ ಬೆಂಬಲ ನೀಡ್ತೀವಿ. ಆ ತೀರ್ಮಾನಕ್ಕೆ ನಾವು ನಮ್ಮ ರಾಜ್ಯ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ತಂಡದಿಂದ ನಾವು ಅವರ ಜೊತೆ ಇರ್ತೀವಿ. ಈ ಮುಷ್ಕರದಲ್ಲಿ ಕೈಜೋಡಿಸ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಮುಷ್ಕರದಲ್ಲಿ ಏನು ನಮ್ಮ ನಾಯಕರು ಯಾವ ರೀತಿ ಒಂದು ಮುಷ್ಕರದ ಇದನ್ನು ತಗೊಳ್ತಾರೋ ಅದರಲ್ಲಿ ನಾವು ಭಾಗಿಯಾಗಿ ಈ ಮುಷ್ಕರಕ್ಕೆ ಬೆಂಬಲವನ್ನು ಘೋಷಿಸ್ತಾ ಇದ್ದೀವಿ. ವಿರುದ್ಧ ನಮ್ಮ ಕಾರ್ಮಿಕ ಪರವಾಗಿ ಇಂಡಿಯನ್ ಕಾರ್ಮಿಕ ಸಂಘಟನೆ ವತಿಯಿಂದ ಎಲ್ಲ ನಾವು ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದೀವಿ. 12ನೇ ತಾರೀಕು ಹೋರಾಟಕ್ಕೆ ನಮ್ಮ ಕರ್ನಾಟಕ ಪ್ರಾಂತ ಸಂಘದ ಸಂಪೂರ್ಣ ಬೆಂಬಲ ಇದೆ. ಗೋಷ್ಠಿ ಮೂಲಕ ಈ ಮಾಧ್ಯಮ ಗೋಷ್ಠಿ ಮೂಲಕ ಹೇಳೋದೇನಪ್ಪ ಅಂತಂದರೆ, ಫೆಬ್ರವರಿ 12ನೇ ತಾರೀಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 4 ತಾಲೂಕುಗಳಲ್ಲಿ ಒಂದು ಹಿಂದೆ ಎಂದೂ ನಡೀಲಾರದಂಥ ರೀತಿಯಲ್ಲಿ ಒಂದು ಐತಿಹಾಸಿಕವಾದಂಥ ಮುಷ್ಕರ ನಡೀತದೆ. ಒಂದು ಸ್ವಯಂ ಪ್ರೇರಿತ ಬಂದ್ ಆಗಿ ಅದು ಕನ್ವರ್ಟ್ ಆಗ್ತದೆ. ಅದಕ್ಕೆ ಇಡೀ ರೈತರು ಮತ್ತು ಕಾರ್ಮಿಕರು ಎಲ್ಲ ಪ್ರಗತಿಪರ ಸಂಘ ಸಂಸ್ಥೆಗಳು ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ಸಿದ್ಧತೆಗಳು ಈಗ ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ನಾನು ಮೊದಲನೇದಾಗಿ ಹೇಳಲಿಕ್ಕೆ ಬಯಸುವಂಥದ್ದು. ಉದಾಹರಣೆಗೆ ದೊಡ್ಡಬಳ್ಳಾಪುರದಲ್ಲಿ ಈಗಾಗಲೇ ನಮ್ಮ ಬಾಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದ ಒಂದು 50% ಎಲ್ಲ ಕಾರ್ಖಾನೆಗಳಿಗೆ ನಾವು ಮುಷ್ಕರದ ನೋಟಿಸನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನು 50% ನಾಳೆಯಿಂದ ನಾವು ಕೊಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು ಒಂದು. ಎರಡನೇದು, ಈಗ 9ನೇ ತಾರೀಕು ಒಂದು ಬೈಕ್ ರ್ಯಾಲಿ ಅಂತೇಳಿ ನಾವು ಈಗಾಗಲೇ ಕರಪತ್ರದಲ್ಲಿ ಘೋಷಣೆ ಮಾಡಿರೋ ಪ್ರಕಾರ 9ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ದೊಡ್ಡಬಳ್ಳಾಪುರದ ಸಿದ್ಧಲಿಂಗಯ್ಯ ಸರ್ಕಲ್ನಲ್ಲಿ ಎಲ್ಲರೂ ಸೇರೋದು. ನಮ್ಮ ಊರಿನ ಎಲ್ಲ ಪ್ರಮುಖ ರಸ್ತೆಗಳನ್ನು ನಾವು ಒಂದು ಪ್ರಚಾರ ಮಾಡಿಕೊಂಡು ಅವತ್ತಿನ ದಿನ ಸ್ವಯಂ ಪ್ರೇರಿತ ಬಂದ್ಗೆ ನೀವೆಲ್ಲರೂ ಬೆಂಬಲ ಕೊಡಬೇಕು ಅಂತೇಳಿ ಕೇಳಿಕೊಂಡು ಮನವಿ ಮಾಡಿಕೊಂಡು, ನಂತರ ಕೈಗಾರಿಕಾ ಪ್ರದೇಶದಲ್ಲಿ ಸಹ ಆ ರೀತಿಯ ಎಲ್ಲ ಕೈಗಾರಿಕಾ ಪ್ರದೇಶದ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಕಾರ್ಖಾನೆಗಳ ಮುಂದೆ ಒಂದು ಬೈಕ್ ರ್ಯಾಲಿಯನ್ನು ಮಾಡಿಕೊಂಡು, ಕೊನೆಯದಾಗಿ ಬ್ಯಾಂಕ್ ಸರ್ಕಲ್ನಲ್ಲಿ ಒಂದು ಬಹಿರಂಗ ಸಭೆಯನ್ನು ಮಾಡಿ 9ನೇ ತಾರೀಕು ಮುಕ್ತಾಯ ಮಾಡೋದು ಬೈಕ್ ರ್ಯಾಲಿನ ಅನ್ನುವಂಥದ್ದು ಒಂದು ತೀರ್ಮಾನ. ಹಾಗೆಯೇ 12ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಸಿದ್ಧಲಿಂಗಯ್ಯ ಸರ್ಕಲ್ನಲ್ಲಿ ನಮ್ಮ ಕೈಗಾರಿಕಾ ಕಾರ್ಮಿಕ ಸಂಘಗಳು ಮತ್ತು ಈ ಒಂದು ಮುಷ್ಕರದಲ್ಲಿರುವಂಥ ಎಲ್ಲ JCTU ಪಾಲುದಾರ ಸಂಘಗಳು, ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಇನ್ನೂ ಮುಂತಾದ ಎಲ್ಲ ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಡ್ಬೋದಾದಂಥ, ಈ ಬೇಡಿಕೆಗಳನ್ನು ಒಪ್ಪಬಹುದಾದಂಥ ಎಲ್ಲ ಸಮಾನ ಮನಸ್ಕ ಸಂಘ ಸಂಸ್ಥೆಗಳ ಮುಖಂಡರುಗಳೆಲ್ಲರೂ ಸಹ 12ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಸಿದ್ಧಲಿಂಗಯ್ಯ ಸರ್ಕಲಲ್ಲಿ ಸೇರಿ ಅವತ್ತು ಇಡೀ ಊರನ್ನು ಎಲ್ಲ ವಹಿವಾಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಿಕ್ಕೆ ಬೇಕಾದಂಥ ಒಂದು ಬೈಕ್ ರ್ಯಾಲಿಯನ್ನು ಮಾಡಿಕೊಂಡು, ಕೈಗಾರಿಕಾ ಪ್ರದೇಶಕ್ಕೆ 100% ಅಲ್ಲಿ ಬಂದ್ ಆಗಿರ್ತದೆ, ಆದರೂ ಸಹ ಇನ್ನೊಂದು ರೌಂಡ್ ನಾವು ಅಲ್ಲಿ ಹೋಗಿ ಎಲ್ಲ ಕಾರ್ಖಾನೆಗಳನ್ನು ಮುಚ್ಚಿದವ ಇಲ್ವಾ ಅನ್ನೋವಂಥದ್ದು ಒಂದು ಚೆಕಪ್ ಮಾಡಿಕೊಂಡು ಒಂದು ಬೈಕ್ ರ್ಯಾಲಿ ಮಾಡಿಕೊಂಡು 11 ಗಂಟೆಗೆ ಒಂದು ವ್ಯವಸ್ಥಿತವಾದಂಥ ಒಂದು ಬಹಿರಂಗ ಸಭೆಯನ್ನು ಸಿದ್ಧಲಿಂಗಯ್ಯ ಸರ್ಕಲ್ನಲ್ಲೇ ಒಂದು ವೇದಿಕೆ, ಮೈಕು, ಚೇರು ಎಲ್ಲ ಹಾಕಿ ಸಾವಿರಾರು ಕಾರ್ಮಿಕರು, ರೈತರು, ದಲಿತರು, ಕನ್ನಡಪರ ಹೋರಾಟಗಾರರು, ಎಲ್ಲರೂ ನಾಗರಿಕರು, ಮಹಿಳೆಯರು, ವಿದ್ಯಾರ್ಥಿ ಯುವಜನರು ಇರುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ಬಹಿರಂಗ ಸಭೆಯನ್ನು ಮಾಡೋದ್ರ ಮೂಲಕ ಈ 12ನೇ ತಾರೀಕು ನಡೆಯುವಂಥ ಈ ಅಖಿಲ ಭಾರತ ಮುಷ್ಕರವನ್ನು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮತ್ತು ಈ 4 ತಾಲೂಕುಗಳಲ್ಲಿ ಸ್ವಯಂ ಪ್ರೇರಿತ ಬಂದಾಗಿ ಎಲ್ಲವನ್ನು ಸ್ತಬ್ಧ ಮಾಡೋದ್ರ ಮೂಲಕ ಸ್ವಯಂ ಪ್ರೇರಿತ ಬಂದಾಗಿ ನಾವು ನಡೆಸಬೇಕು ಅಂತೇಳಿ ಈಗ ಆಲ್ರೆಡಿ ತೀರ್ಮಾನ ಆಗಿದೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ ಅನ್ನೋವಂಥದ್ದನ್ನು ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಎಲ್ಲ ವಿಚಾರಗಳನ್ನು ಭಾಳ ಸಂಕ್ಷಿಪ್ತವಾಗಿ ಕೂಲಂಕುಷವಾಗಿ ಅವರು ಹೇಳಿದ್ದಾರೆ. ಈಗಾಗಲೇ ಸುಮಾರು 3/4 ಗಂಟೆ ಹೇಳಿದ್ದಾರೆ. ಅದ್ರ ಬಗ್ಗೆನೇ ಹೇಳ್ತಾ ಇದ್ದರೆ ಅದ್ರ ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸ್ನೇಹಿತರೆ, ಇದು ಈ ದೇಶದಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲೇ ಅಲ್ಲ, ಇಡೀ ದೇಶದಲ್ಲಿ 12ನೇ ತಾರೀಕು ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ. ಈ ಎಲ್ಲ ಕಾರ್ಮಿಕ, ರೈತ ಮತ್ತು ಬಡವರ ವಿರೋಧಿಯಾದಂಥ ಈ ಒಂದು ಕಾಯ್ದೆಗಳನ್ನ ವಿರೋಧಿಸಿ ಒಂದು ಜನಾಂದೋಲನ ಅಥವಾ ಸಾರ್ವತ್ರಿಕ ಮುಷ್ಕರನೇ ಅಥವಾ ಇಡೀ ದೇಶನೇ ಸ್ತಬ್ಧ ಆಗುವಂಥ ಒಂದು ಸ್ಥಿತಿ ಅವತ್ತು ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಇವತ್ತು ದೇಶದ ಎಲ್ಲೆಡೆ ಕಾರ್ಮಿಕರ ಒಂದು ಕೂಗಾಗಿದೆ. ನಮ್ಮನ್ನೆಲ್ಲ ಭ್ರಮಾಲೋಕದಲ್ಲಿ ತೀರಿಸ್ತಾ ಇರ್ತಕ್ಕಂಥ ಈ BJP ಸರ್ಕಾರದ ವಿರುದ್ಧ
ಅವತ್ತು ಸಾರ್ವತ್ರಿಕ ಮುಷ್ಕರಕ್ಕೆ ನಾವೆಲ್ಲ ಬೆಂಬಲ ಕೊಡ್ತಾ ಇದ್ದೀವಿ. ನಮ್ಮ ಕನ್ನಡ ಸಂಘಟನೆಗಳು ಮತ್ತು ನಮ್ಮ ಜೊತೆಯಲ್ಲಿರತಕ್ಕಂಥ ರೈತ ಸಂಘಟನೆಗಳು ನಾವೆಲ್ಲ ಅವತ್ತು ಈ ಒಂದು ಮಹತ್ತರವಾದಂಥ ಒಂದು ಮುಷ್ಕರಕ್ಕೆ ಸಂಪೂರ್ಣವಾಗಿ ನಮ್ಮೆಲ್ಲರ ಸಹಕಾರ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು 12ನೇ ತಾರೀಕು ಮುಷ್ಕರ ಆಯ್ತಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೀರಿ ಅಂತ ಹೇಳುತ್ತಾ 2 ಮಾತು ಮುಗಿಸ್ತೀನಿ. ನಮ್ಮ ಎಲ್ಲ ಕಾರ್ಮಿಕ ಸಂಘಟನೆಗಳು ಈ ಮುಷ್ಕರಕ್ಕೆ ಬೆಂಬಲ ಕೊಡುತ್ತೆ. ಈ ಮುಷ್ಕರ ಯಶಸ್ವಿಯಾಗಲಿ ಅಂಥೇಳಿ ಎಲ್ಲರ ಮುಷ್ಕರವನ್ನು ಬೆಂಬಲಿಸಬೇಕು, ನೀವು ಸಹ ಬೆಂಬಲಿಸಿ ಹೆಚ್ಚು ಸುದ್ದಿ ಮಾಡಿ ಅಂಥೇಳಿ ಮನವಿ ಮಾಡ್ತೇನೆ ಪತ್ರಕರ್ತರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ಪತ್ರಿಕಾ ಮಾಧ್ಯಮದ ಮಿತ್ರರು ಬಂದು ಎಲೆಕ್ಟ್ರಾನಿಕ್ ಮಾಧ್ಯಮದ ಗೆಳೆಯರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರೆ ಅವರಿಗೆಲ್ಲರಿಗೂ ಸಹ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ.